ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರು ಆಗಿರುವಂಥದ್ದು. ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗಾಗಿ ವಿಧಿವಿಧಾನಗಳು ನಿನ್ನೆಯಿಂದಲೂ ಕೂಡ ಜರುಗ್ತಾ ಇದೆ. ವೈದಿಕ ಪಂಡಿತರು, ಪುರೋಹಿತರಿಂದ ಯಜ್ಞ ಯಾಗಾದಿಗಳನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಇನ್ನೇನು 5 ದಿನ ಬಾಕಿ ಇರೋದು ಪ್ರಾಣ ಪ್ರತಿಷ್ಠಾಪನೆಗೆ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಪ್ರಧಾನಿ ಮೋದಿ ಅವರಿಗೆ ಮುಖ್ಯ ಯಜಮಾನನ ಪಾತ್ರ ಇರುತ್ತೆ. ಪಂಡಿತ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತರ ನೇತೃತ್ವದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಲಕ್ಷ್ಮೀಕಾಂತ್ ದೀಕ್ಷಿತರಿಗೆ 121 ಆಚಾರ್ಯರ ತಂಡ ಸಾಥ್ ಕೊಡ್ತಾ ಇದೆ. ಅಯೋಧ್ಯೆಯಲ್ಲಿ ನಿನ್ನೆಯಿಂದಲೇ ಎಲ್ಲ ಧಾರ್ಮಿಕ ಕಾರ್ಯಗಳು ಕೂಡ ಆರಂಭ ಆಗಿದೆ. ನಿತ್ಯ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಅದೆಲ್ಲ ಜರುಗಿ ಜನವರಿ 22ಕ್ಕೆ ನಡೆಯೋದು ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ. ಆ ಕಾರ್ಯಕ್ರಮದಲ್ಲಿ ಖುದ್ದು ಪ್ರಧಾನಿಯೇ ಭಾಗಿಯಾಗ್ತಾ ಇದ್ದಾರೆ. ಅಂದು ಅಧಿಕೃತವಾಗಿ ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತೆ. ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸುವುದಕ್ಕಾಗಿ ಸಕಲ ಸಿದ್ಧತೆಗಳು ನೆರವೇರ್ತಾ ಇದ್ದು ನಿನ್ನೆಯಿಂದಲೇ ವಿವಿಧ ವಿಧಿವಿಧಾನಗಳು ಜರುಗ್ತಾ ಇದೆ. ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅಯೋಧ್ಯೆ ಹೇಗೆ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ರಾಮ ಕಥನದ ದೃಶ್ಯಗಳೇ ಕಂಡು ಬರ್ತಾ ಇದೆ. ಜೊತೆಗೆ 22ಕ್ಕೆ ಜರುಗಲಿರುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯುವಂತಹ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಸಹ ದೇಶದಾದ್ಯಂತ ಕಾಯ್ತಾ ಇದ್ದಾರೆ. ಪಂಡಿತರು, ಪುರೋಹಿತರಿಂದ ಯಜ್ಞ ಯಾಗಾದಿಗಳಿಗೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ನಿನ್ನೆಯಿಂದಲೂ ಸಹ ಪೂಜಾ ಕೈಂಕರ್ಯಗಳು, ವಿಧಿವಿಧಾನಗಳೆಲ್ಲವೂ ಸಹ ಆರಂಭ ಆಗಿದೆ. ಅಯೋಧ್ಯೆ ಸಂಪೂರ್ಣವಾಗಿ ಸಿದ್ಧಗೊಂಡು ನಿಂತಿದೆ. ರಾಮ ಮಂದಿರದ ಉದ್ಘಾಟನೆಗಾಗಿ 22 ಜನವರಿ 22ಕ್ಕಾಗಿ ದೇಶಾದ್ಯಂತ ಭಕ್ತರು ಕಾಯ್ತಾ ಇದ್ದಾರೆ. 500 ವರ್ಷದ ಬಳಿಕ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ. ರಾಮ ಮಂದಿರ ಲೋಕಾರ್ಪಣೆ ಇನ್ನು 5 ದಿನ ಬಾಕಿ ಇರೋದು. ರಾಮ ಮಂದಿರದ ಲೋಕಾರ್ಪಣೆಗೆ ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿವೆ ಹಲವು ವಿಧಿವಿಧಾನಗಳು. ಸರಯೂ ನದಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಕಳಸ ಯಾತ್ರೆಯನ್ನ ಮಾಡಲಾಗುತ್ತೆ. ಇಡೀ ಅಯೋಧ್ಯೆ ನಗರ ಪ್ರದಕ್ಷಿಣೆ ಹಾಕಿದ ಕಳಸ ಯಾತ್ರೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಜಾಗದಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ನೆರವೇರುತ್ತೆ. ದೀಪ ಬೆಳಗಿ 5 ಬಾರಿ ಮೂರ್ತಿ ಪ್ರತಿಷ್ಠಾಪನೆ ಜಾಗವನ್ನ ಪ್ರದಕ್ಷಿಣೆ ಮಾಡಲಾಗುತ್ತೆ. 500 ವರ್ಷದ ಬಳಿಕ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ, ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 5 ದಿನ ಬಾಕಿ ಇರೋದು. ಈಗಾಗಲೇ ನಿನ್ನೆಯಿಂದಲೂ ಸಹ ವಿಧಿವಿಧಾನಗಳು ಆರಂಭ ಆಗಿದೆ. ಇವತ್ತು ಸಹ ವಿಶೇಷವಾದಂತಹ ಪೂಜೆ. 500 ವರ್ಷಗಳ ಹೋರಾಟ, ಸಂಘರ್ಷ, ಇದೆಲ್ಲದರ ಫಲವಾಗಿ ಇಲ್ಲಿ ಭವ್ಯ ರಾಮ ಮಂದಿರ ಈಗ ಅಲ್ಲಿ ನಿಂತಿದೆ. ಆ ರಾಮ ಮಂದಿರದೊಳಕ್ಕೆ ರಾಮಲಲ್ಲಾನ ಅಂದ್ರೆ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ, ಅದರ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದ್ದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಜನವರಿ 22ಕ್ಕೆ ನೆರವೇರುತ್ತೆ. ಹಾಗಾಗಿ ಅದಕ್ಕೂ ಮುನ್ನ ನಿನ್ನೆಯಿಂದಲೇ ವಿವಿಧ ವಿಧಿವಿಧಾನಗಳನ್ನ ಜರುಗಿಸಲಾಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿಶೇಷ ಪೂಜೆ, ಹೋಮ, ಹವನ ಇವೆಲ್ಲವೂ ಕೂಡ ನಡೀತಾ ಇರೋದನ್ನ, ಸರಯೂ ನದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ಕಳಸ ಯಾತ್ರೆಯನ್ನ ನೆರವೇರಿಸಲಾಗಿದೆ. ಇಡೀ ಅಯೋಧ್ಯೆಯಾದ್ಯಂತ ಕಳಸ ಯಾತ್ರೆ ಸಾಗಿರುವಂಥದ್ದು ರಾಮನೂರಿನಲ್ಲಿ ಕಂಗೊಳಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ರಾಮ ಮಂದಿರ ಆಗಬೇಕು ಅಂತ ಕನಸು ಕಂಡಂಥವರು ಅಲ್ಲಿ ಭಾಗಿಯಾಗಿದ್ದಾರೆ. ರಾಮನ ಮೂರ್ತಿಯ ಪರಿಸರ ಭ್ರಮಣ ಕಾರ್ಯ ನೆರವೇರ್ತಾ ಇದ್ದು ನಿನ್ನೆ ರಾತ್ರಿಯೇ ಲಾರಿಗೆ ಕ್ರೇನ್ ಮೂಲಕ ವಿಗ್ರಹವನ್ನ ಶಿಫ್ಟ್ ಮಾಡಿದ್ದಾರೆ ಟ್ರಸ್ಟ್ನವರು. ಇವತ್ತಿನ ಕಳಸ ಯಾತ್ರೆ ಬಳಿಕ ಬಾಲರಾಮನ ವಿಗ್ರಹ ಮಂದಿರ ಪ್ರವೇಶ ಆಗುತ್ತೆ. ಕಳಸ ಯಾತ್ರೆಯ ಬಳಿಕ ಅಯೋಧ್ಯೆಗೆ ಬಾಲರಾಮನ ಪುರ ಪ್ರವೇಶ. ಅಯೋಧ್ಯೆ ವಿವೇಕ ಸೃಷ್ಟಿ ಭವನದಲ್ಲಿ ಬಾಲರಾಮನ ಮೂರ್ತಿಯನ್ನ ಇರಿಸಲಾಗಿದ್ದು, ವಿವೇಕ ಸೃಷ್ಟಿ ಭವನದಲ್ಲೇ ಆ ವಿಗ್ರಹವನ್ನ ಕೆತ್ತನೆ ಮಾಡಿದ್ದು ನಮ್ಮ ಕರುನಾಡಿನ ಹೆಮ್ಮೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. 3 ಜನ ಶಿಲ್ಪಿಗಳು ಕೆತ್ತಿದಂತಹ ವಿಗ್ರಹದ ಪೈಕಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ವಿಗ್ರಹವೇ ಆಯ್ಕೆಯಾಗಿದೆ. ಈಗ ಆ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಏನು 22ಕ್ಕೆ ಜರುಗುತ್ತೆ. ಅದಕ್ಕೂ ಮುನ್ನ ಪುರ ಪ್ರವೇಶ ಇವತ್ತಾಗುವಂಥದ್ದು. ಕಳಸ ಯಾತ್ರೆಯ ಬಳಿಕ ಅಯೋಧ್ಯೆಗೆ ಬಾಲರಾಮನ ಪುರ ಪ್ರವೇಶ ಆಗತ್ತೆ. ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಪ್ರಸಾದ ಆವರಣದಲ್ಲಿ ಇಂದು ಇಡಲಾಗಿದೆ. ನಾಳೆ ಹೋಮ ಹವನ ಬಳಿಕ ಗರ್ಭಗುಡಿಗೆ ವಿಗ್ರಹವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ವಿಗ್ರಹದ ಪ್ರವೇಶ ಆಗತ್ತೆ ನಾಳೆ.
1,500 kg ತೂಕದ ಬಾಲರಾಮನ ಪ್ರತಿಮೆ ಶಿಫ್ಟ್ ಆಗಿದೆ. ಬಾಲರಾಮನ ಪ್ರತಿಮೆ ಶಿಫ್ಟ್ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ಶಿಫ್ಟ್ ಆಗಿದೆ. ವಿಗ್ರಹ ಪ್ರವೇಶ ಆಗುತ್ತೆ. ಕಳಸ ಯಾತ್ರೆಯ ನಂತರ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪರಿಸರ ಭ್ರಮಣ ಕಾರ್ಯ ಇವತ್ತು. ನಿನ್ನೆ ರಾತ್ರಿನೇ ಲಾರಿಗೆ ಕ್ರೇನ್ ಮೂಲಕ ವಿಗ್ರಹವನ್ನ ಶಿಫ್ಟ್ ಮಾಡಲಾಗಿತ್ತು ಟ್ರಸ್ಟ್ನಿಂದ. ಇವತ್ತು ಕಳಸ ಯಾತ್ರೆ ಬಳಿಕ ಬಾಲರಾಮನ ವಿಗ್ರಹ ಪ್ರವೇಶ ಆಗುತ್ತೆ. ಕಳಸ ಯಾತ್ರೆ ಬಳಿಕ ಅಯೋಧ್ಯೆಗೆ ಬಾಲರಾಮನ ಪುರ ಪ್ರವೇಶ ಮಾಡಲಾಗುತ್ತೆ. ಅಯೋಧ್ಯೆ ವಿವೇಕ ಸೃಷ್ಟಿ ಭವನದಲ್ಲಿ ಇದ್ದಂತಹ ಬಾಲರಾಮನ ಮೂರ್ತಿ ಶಿಫ್ಟ್ ಆಗ್ತಾ ಇದೆ. ಇವತ್ತಿನಿಂದ ಸರಿಯಾಗಿ 5ನೆಯ ದಿನಕ್ಕೆ ಲೋಕಾರ್ಪಣೆಗೊಳ್ಳಲಿರುವ ಭವ್ಯ ರಾಮ ಮಂದಿರಕ್ಕೆ ಇವತ್ತು ನಾನು ಇಷ್ಟು ಹತ್ತಿರದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲಿಂದ ಕಾಣಿಸ್ತಾ ಇದೆ. ಸುಮಾರು 20 ದಿನಗಳ ಹಿಂದೆ ನಾನು ಇಲ್ಲಿ ಬಂದಿದ್ದಾಗ ಆವಾಗ ನೋಡಿದರೆ ಮತ್ತು ಈಗ ನೋಡಿದರೆ ಸಾಕಷ್ಟು ಕಾಮಗಾರಿಗಳು ಮುಗಿದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇವಸ್ಥಾನದ ಪ್ರಾಂಗಣದ ಕೆಲಸ ಇಲ್ಲಿ ನಡೀತಾ ಇದೆ. ನನ್ನ ಮೊದಲಿಗೆ ಏನು ಮಂಟಪ ಕಾಣಿಸ್ತಾ ಇದೆ ಬಲಗಡೆಯ ಕೊನೆಯಲ್ಲಿ, ಅದು ದ್ವಾರ ಮಾತ್ರ. ದ್ವಾರದ ನಂತರ ಶುರುವಾಗೋದು ಭವ್ಯ ರಾಮ ಮಂದಿರ. ದೂರದಲ್ಲಿ ಭಗವದ್ ಧ್ವಜ ಹಾರಾಡೋದನ್ನು ನೋಡ್ತಾ ಇದ್ದೀರಿ. ಅದು ಗರ್ಭಗುಡಿಯ ಮೇಲ್ಗಡೆ ಇರುವಂಥ ಧ್ವಜ. ಅದರ ಕೆಳಗೆ ರಾಮಲಲ್ಲಾನ ವಿಗ್ರಹ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೊಳಗಾಗುತ್ತೆ. ಈಗಾಗಲೇ ಈ ಪ್ರಾಂಗಣದ ಈಶಾನ್ಯ ಭಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗಿದ್ದಾವೆ. 9 ಹೋಮಕುಂಡಗಳಲ್ಲಿ 121 ಪುರೋಹಿತರು ಈಗಾಗಲೇ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಹಳೆಯ ರಾಮಲಲ್ಲಾನ ವಿಗ್ರಹ ಇದೆ. ಸರತಿ ಸಾಲಿನಲ್ಲಿ ಜನ ದರ್ಶನಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ರಾಮಲಲ್ಲ 70 ವರ್ಷ ಟೆಂಟ್ನಲ್ಲಿದ್ದರು ಅನ್ನುವ ಮಾತುಗಳು ನಮ್ಮ ಕಿವಿಗೆ ಬಿದ್ದಿರ್ತವೆ. ಟೆಂಟ್ನಲ್ಲಿದ್ದದ್ದು ನಿಜ. ಅದಾದ ನಂತರ ಮಂದಿರಕ್ಕೆ ಭೂಮಿ ಪೂಜೆಯಾಗುವ ಸಂದರ್ಭದಲ್ಲಿ ತಾತ್ಕಾಲಿಕ ದೇವಸ್ಥಾನವೊಂದನ್ನು ನಿರ್ಮಿಸಿ ಅಲ್ಲಿ ರಾಮಲಲ್ಲಾನ ಆರಾಧನೆ ನಡೀತಾ ಇದೆ. ಆ ರಾಮಲಲ್ಲಾನ ದರ್ಶನವನ್ನು ಜನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದಾಚೆಗೆ ಭವ್ಯ ರಾಮ ಮಂದಿರ 22ನೇ ತಾರೀಕಿನ ಲೋಕಾರ್ಪಣೆಗಾಗಿ ಕಾಯ್ತಾ ಇದೆ. ಈ ಮಂದಿರದ ಎದುರಿಗೆ ನಾವಿಲ್ಲಿ ಬರ್ತಾ ಇದ್ದಾಗ ಸಾವಿರಾರು ರಾಮ ಭಕ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇದ್ದರು. 23ನೇ ತಾರೀಕಿನಿಂದ ನೇರವಾಗಿ ಮಂದಿರದ ಒಳಗೆ ಹೋಗಿ ರಾಮಲಲ್ಲಾನ ದರ್ಶನದ ಸೌಭಾಗ್ಯ ಅವರಿಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಅಜಿತ್ ಹನುಮಕ್ಕನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಯೋಧ್ಯೆಯಿಂದ. ಎಸ್, ಅಯೋಧ್ಯೆಯ ನೆಲದಿಂದಲೇ ನೇರವಾಗಿ ನಮ್ಮ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರು ಅಲ್ಲಿನ ಚಿತ್ರಣವನ್ನು ಸಂಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆಗೊಮ್ಮೆ ಹೋಗಬೇಕು, ರಾಮಲಲ್ಲಾನ ದರ್ಶನ ಪಡಿಬೇಕು ಅನ್ನುವಂತಹ ಕನಸನ್ನ, ಆ ಆಶಯವನ್ನ ಈಗಲೇ ತೋರ್ಪಡಿಸ್ತಾ ಇರುವಂಥದ್ದು. ಆದರೆ ಹೋಲ್ಡ್ ಆನ್, ಜನವರಿ 23ರಿಂದ ಎಲ್ಲ ಭಕ್ತರಿಗೂ ಕೂಡ ಅವಕಾಶ ಸಿಗುತ್ತೆ. ಆದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಹೋಗಿ, ಯಾಕಂದ್ರೆ ಈಗಲೇ ನೂಕು ನುಗ್ಗಲಾಗುವಂತಹ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಷ್ಟು ಕೋಟ್ಯಂತರ ಭಕ್ತಗಣ ರಾಮನ ಊರಿಗೆ ಹೋಗೋದಕ್ಕೆ ಕಾತರದಿಂದ ಕಾಯ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.